ಪುನರ್ಜನ್ಮ ಅಂತಂದರೆ ಏನು ನೆನಪಾಗತ್ತೆ? ನನಗಂತೂ ಯುಗ ಪುರುಷ ಫಿಲಮ್ ನೆನಪಾಗತ್ತೆ. ಆದರೆ ನಾನಿವತ್ತು ಇಂಡಿಯಾದಲ್ಲಿ ನಡೆದಿರುವಂಥ ರಿಯಲ್ ಕೇಸಸ್ ಅಂತಂದರೆ ರಿಯಲ್ಲಾಗಿ ಪುನರ್ಜನ್ಮ ತಾಳಿರುವಂಥ ವ್ಯಕ್ತಿಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. 1983ರಲ್ಲಿ ಆಗ್ರಾದಲ್ಲಿ ಸುರೇಶ್ ವರ್ಮಾ ಅನ್ನೋ ವ್ಯಕ್ತಿ ಅವ್ರ ಮನೆಗೆ ಕಾರಲ್ಲಿ ಹೋಗ್ತಾ ಇರ್ತಾನೆ. ಮನೆ ಹತ್ರ ಗೇಟ್ ಹತ್ರ ಬಂದ ತಕ್ಷಣ ಯಾರೋ ಇಬ್ಬರು ವ್ಯಕ್ತಿಗಳು ನಿಂತಿರ್ತಾರೆ. ಕಾರಿಂದ ಇಳಿತಾನೆ. ಕಾರಿಂದ ಇಳಿತಿದ್ದಾಗೇ ಇಬ್ಬರು ವ್ಯಕ್ತಿಗಳು ಅವನ್ನ ಅಟ್ಟಾಡಿಸ್ಕೊಂಡೋಗಿ ಶೂಟ್ ಮಾಡ್ತಾನೆ. ಅಲ್ಲಿ ಅವನಿಗೆ ಹಣೆಗೆ ಗುಂಟಾಗಿ ಅಲ್ಲೇ ಸ್ಪಾಟ್ ಔಟ್ ಆಗ್ತಾನೆ. ಅದೇ ವರ್ಷ 1983 ಡಿಸೆಂಬರ್ 10ನೇ ತಾರೀಕು ಆಗ್ರಾದಿಂದ 13 ಕಿಲೋಮೀಟರ್ ದೂರದಲ್ಲಿರುವಂಥ ಬಾದ್ ಅನ್ನೋ ಊರಲ್ಲಿ ಒಂದು ಬಡ ಕುಟುಂಬದಲ್ಲಿ ಒಂದು ಮಗು ಜನಿಸುತ್ತೆ. ಆ ಮಗು ಹೆಸರು ಟೋರಾನ್ ಸಿಂಗ್. ಎಲ್ಲರೂ ಅವನ್ನ ಪ್ರೀತಿಯಿಂದ ಟೀಟು ಅಂತ ಕರಿತಾ ಇರ್ತಾರೆ. ಟೀಟುಗೆ 8 ಜನ ಅಕ್ಕ ತಂಗಿ ಅಣ್ಣ ತಮ್ಮ ಅಂತ 8 ಜನ ಇರ್ತಾರೆ. ಇವನ ಜೊತೆಗೆ ಇವನೇ ಲಾಸ್ಟ್ನೇ ಅವನು. ಇವನು ಹುಟ್ಟಾಗಿಂದ ನಾರ್ಮಲ್ ಆಗೇ ಇರ್ತಾನೆ. 5 ವರ್ಷಕ್ಕೆ ಬಂದ ತಕ್ಷಣ ನನ್ನ ಹೆಸರು ಟೀಟು ಅಲ್ಲ, ಸುರೇಶ್ ವರ್ಮಾ ಅಂತ ಹೇಳೋದಕ್ಕೆ ಶುರು ಮಾಡ್ತಾನೆ. ಎಲ್ಲರಿಗಿಂತ ಚಿಕ್ಕವನಾಗಿದ್ದಂಥ ಟೀಟು ಮೇಲೆ ಎಲ್ಲರಿಗೂ ಪ್ರೀತಿ ಜಾಸ್ತಿ ಆಗಿರುತ್ತೆ. ಎಲ್ಲರೂ ಟೀಟು ಅಂತ. ನಾನು ಟೀಟು ಅಲ್ಲ, ಸುರೇಶ್ ವರ್ಮಾ. ನನ್ನ ಹೆಸರು ಸುರೇಶ್ ವರ್ಮಾ ಅಂತ. ನನ್ನ ಆಗ್ರಾ ನನ್ನ ಊರು. ಆಗ್ರಾದಲ್ಲಿ ನಾನು ಇರೋದು. ನಾನಿಂಥ ಬಡವ ಕುಟುಂಬದವನಲ್ಲ, ನಾನು ಶ್ರೀಮಂತ, ನನಗೆ ಕಾರಿದೆ, ಬಂಗ್ಲೆ ಇದೆ ಅಂತ ಹೇಳೋದಕ್ಕೆಲ್ಲ ಶುರು ಮಾಡ್ತಾನೆ. ಇವರು ಫಸ್ಟು ತಲೆ ಸರಿಯಿಲ್ಲ ಅವನಿಗೆ, ಅದಕ್ಕೆ ಹಿಂಗೆ ಆಡ್ತಾವನೆ ಅಂತ ಸುಮಾರು ಕಡೆ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡೋಗಿ ತೋರಿಸ್ತಾರೆ. ಏನೂ ಸರಿ ಹೋಗಲ್ಲ. ಮತ್ತೆ ಅದೇ ರೀತಿ ಮಾಡ್ತಾ ಇರ್ತಾನೆ. ಎಷ್ಟೇ ಹಾಸ್ಪಿಟ್ಲಿಗೆ ತೋರಿಸಿದ್ರು ಕೂಡ ನನ್ನ ಹೆಸರು ಸುರೇಶ್ ವರ್ಮಾ ಅಂತ, ನನಗೆ ಹೆಂಡತಿ ಮಗು ಇದ್ದಾರೆ, 5 ವರ್ಷದ ಹುಡುಗ, ನನಗೆ ಹೆಂಡತಿ ಇದ್ದಾರೆ, ಮಗು ಇದೆ, ನಾನು ಬಡ ಕುಟುಂಬದವನಲ್ಲ, ನಾನು ದೊಡ್ಡ ರಿಚ್ ಫ್ಯಾಮಿಲಿ ಅವನು, ನನಗೆ ಕಾರಿದೆ, ಬಂಗ್ಲೆ ಇದೆ ಅಂತೆಲ್ಲ ಹೇಳೋಕ್ಕೆ ಶುರು ಮಾಡ್ತಾನೆ. ಅವ್ರ ಅಪ್ಪ ಅಮ್ಮನಿಗೆ ಯಾವ ರೀತಿ ಆಗಿರಬೇಡ ಹೀಗೆ ಹೇಳ್ತಾ ಬರ್ತಾ ಇರ್ತಾನೆ. ಆವಾಗ 6 ವರ್ಷದವನಿದ್ದಾಗ ಅವ್ರ ಅಪ್ಪನಿಗೆ ಹೆವಿ ಪ್ರೆಷರ್ ಆಗ್ತಾನೆ. ನನ್ನ ಆಗ್ರಾ ಕರ್ಕೊಂಡೋಗಿ, ನಾನು ನಿಮ್ಮೂರವನಲ್ಲ, ನಾನು ನಿಮ್ಮ ಮಗ ಅಲ್ಲ, ನನ್ನ ಆಗ್ರಾ ಕರ್ಕೊಂಡೋಗಿ ಅಂತ ಫುಲ್ಲು ಫೋರ್ಸ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಮನೆಯಲ್ಲೆಲ್ಲ ಪಾಠ ಮಾಡ್ತಾನೆ, ನಾನು ನಿಮ್ಮ ಮಗ ಅಲ್ಲ, ನನ್ನ ಆಗ್ರಾ ಕರ್ಕೊಂಡೋಗಿ ಅಂತ. ಅವ್ರ ತಂದೆ ಆಗ್ರಾಗೆ ಕೆಲಸಕ್ಕೆ ಅಂತ ಹೋಗ್ತಾರೆ. ಯಾವನೋ ಕೆಲಸ ಇರುತ್ತೆ, ಹೋಗಿರ್ತಾರೆ. ಆದರೆ ಇವನ್ನ ಕರ್ಕೊಂಡು ಹೋಗಿರಲ್ಲ. ಆವಾಗ ಮನೆಯಲ್ಲೆಲ್ಲ ಫುಲ್ಲು ರಂಪಾಟ ಮಾಡ್ತಾನೆ. ಮನೆ ಸಾಮಾನೆಲ್ಲ ಎತ್ತಾಕಿ ಎಲ್ಲನೂ ಒಡೆದಾಕಿ ಅವ್ರ ಅಕ್ಕ ಅಣ್ಣ ತಮ್ಮ ಎಲ್ಲರ ಜೊತೆನೂ ಜಗಳಾಡೋಕ್ಕೆ ಶುರು ಮಾಡ್ತಾನೆ. ಅವನಿಗೆ ಒಬ್ಬ ಅಣ್ಣ ಇರ್ತಾನೆ, ಅಶೋಕ್ ಅಂತ. ಅವನು ಇವನಿಗೆ ಸಮಾಧಾನ ಮಾಡೋಕ್ಕೆ ಬಂದಾಗ, ನೀನು ನಮ್ಮ ಅಣ್ಣನೇ ಅಲ್ಲ, ನನ್ನ ಹೆಂಡತಿ ಮಗುನ ನೋಡಬೇಕು, ನಾನು ಕರ್ಕೊಂಡೋಗಿ ಅಂತಂದಾಗ ಅವ್ರ ಅಣ್ಣನಿಗೆ ಫುಲ್ಲು ಶಾಕ್ ಆಗುತ್ತೆ. ಆಗ್ರಾದಿಂದ ಅವ್ರ ಅಪ್ಪ ಬರ್ತಾನೆ. ಅವ್ರ ಅಪ್ಪನಿಗೆ ಈ ಥರ ಆಯಿತು ಅಂತೆಲ್ಲ ಅವ್ರ ಅಣ್ಣ ಮತ್ತು ಅವ್ರ ಮನೆಯವರೆಲ್ಲ ಹೇಳ್ತಾರೆ. ಸರಿ, ಇವನು ಹೇಳ್ತಾ ಇದ್ದಾನಲ್ಲ, ಒಂದ್ಸರಿ ಚೆಕ್ ಮಾಡೋದ ಅಂತಂದ್ಬಿಟ್ಟು ಅವ್ನು ಹೇಳಿದ ಜಾಗಕ್ಕೆ ಕರ್ಕೊಂಡು ಹೋಗೋದ ಅಂತ ಫಿಕ್ಸ್ ಆಗ್ತಾರೆ. ಎಲ್ಲ ಹೇಳಿದ ಜಾಗಕ್ಕೆ ನೋಡೋದ ಅಂತಂದ್ಬಿಟ್ಟು ಅವ್ರ ಅಣ್ಣ ಮತ್ತು ಅವ್ರ ಅಪ್ಪ ಇಬ್ಬರೇ ಹೋಗ್ತಾರೆ. ಇವನನ್ನು ಕರ್ಕೊಂಡು ಹೋಗಲ್ಲ, ಇಬ್ಬರೇ ಹೋಗ್ತಾರೆ. ಅವ್ನು ಹೇಳಿದ ಜಾಗದಲ್ಲಿ ಸುರೇಶ್ ರೇಡಿಯೋ ಅಂತ ಒಂದು ಶಾಪ್ ಇರುತ್ತೆ. ಅವನನ್ನು ಕೂಡ ಹೇಳಿದ, ನಾನು ಸುರೇಶ್ ರೇಡಿಯೋ ಅನ್ನೋ ಒಂದು ಶಾಪಲ್ಲಿ ಕೆಲಸ ಮಾಡ್ತಿದ್ದು ಅಂತ. ಅಲ್ಲಿಗೆ ಹೋದ ತಕ್ಷಣ ಸುರೇಶ್ ರೇಡಿಯೋ ಅಂತ ಒಂದು ಅಂಗಡಿ ಕಾಣಿಸುತ್ತೆ ಅವ್ರಿಗೆ. ಆ ಅಂಗಡಿಲಿ ಉಮಾ ವರ್ಮಾ ಅನ್ನೋ ಒಂದು ವಿಡೋ ಅಂದರೆ ವಿಧವೆ ಕೂತಿರ್ತಾಳೆ. ಅವಳು ಯಾರಪ್ಪ ಅಂತಂದರೆ ಈ 5 ವರ್ಷದಿಂದ ಸತ್ತೋಗಿದ್ನಲ್ಲ ಸುರೇಶ್ ವರ್ಮಾ ಅಂತ, ಅವನ ಹೆಂಡ್ತಿ. ಅಶೋಕು ಈ ರೀತಿ ಅಲ್ಲಿ ಕೂತಿರ್ತಾರಲ್ಲ ಉಮಾ ವರ್ಮಾ ಅಂತ, ಅವ್ರಿಗೆ ಈ ರೀತಿ ಎಲ್ಲ ನನ್ನ ತಮ್ಮ ಆಡ್ತಾ ಇದ್ದಾನೆ, ಸುರೇಶ್ ವರ್ಮಾ ಅಂತ ಹೇಳ್ತಾ ಇದ್ದಾನೆ, ನನಗೆ ಹೆಂಡ್ತಿ ಮಕ್ಕಳಿದೆ ಅಂತ ಹೇಳ್ತಾ ಇದ್ದಾನೆ ಅಂತ ಹೇಳ್ತಾನೆ. ತಕ್ಷಣ ಇದನ್ನೆಲ್ಲ ಕೇಳಿದಂಥ ಆ ಉಮಾ ವರ್ಮಾ, ಸರಿ ನಾನು ಅಲ್ಲಿಗೆ ಬರ್ತೀನಿ ಅಂತ ಜೊತೆಗೆ ಆ ಊರಿಗೆ ಬರ್ತಾರೆ. ಊರಿಗೆ ಬಂದು ಇಳಿತಿದ್ದಂಗೆ ಟೀಟು ಇರ್ತಾನಲ್ಲ, ಅವನು ಸಿಕ್ಕಾಪಟ್ಟೆ ಪರಿಚಯ ಇರೋ ಥರ ಮಾತಾಡ್ಸೋಕೆ ಶುರು ಮಾಡ್ತಾನೆ. ಮತ್ತು ನೀನು ಯಾಕೆ ಈ ಕಾರಲ್ಲಿ ಬಂದಿದ್ದೀಯಾ, ಮಾರುತಿ ಕಾರಲ್ಲಿ ಬಂದಿರ್ತಾರೆ ಅವರು, ಕಾರಲ್ಲಿ ಬಂದಿದ್ದೀಯಾ, ನಂದು V8 ಕಾರಲ್ಲಿ ಅಂತ ಕೇಳೋದಕ್ಕೆ ಶುರು ಮಾಡ್ತಾನೆ. ಅಂದರೆ ಈ ಟೀಟು ಅನ್ನೋನು ಸುರೇಶ್ ವರ್ಮಾ ಆಗಿದ್ನಲ್ಲ, ಆವಾಗ ಇವನು ಫೇವ್ರೆಟ್ ಆಗಿದ್ದು V8 ಕಾರ್ನ ಇವನು ಡೈಲಿ ಯೂಸ್ ಮಾಡ್ತಿರ್ತಾನೆ. ಅದನ್ನ ಅವ್ನು ಸತ್ತ ಮೇಲೆ ಅವರು ಮಾರಿಬಿಟ್ಟಿರ್ತಾರೆ. ಆ ಕಾರ್ ಬಗ್ಗೆ ವಿಚಾರಿಸೋಕೆ ಶುರು ಮಾಡ್ತಾನೆ. ಆವಾಗಂತೂ ಇವ್ರಿಗೆ ಸಿಕ್ಕಾಪಟ್ಟೆ ಶಾಕ್ ಆಗುತ್ತೆ. ಎಲ್ಲೋ ಇರೋವಂಥ ಈ ಹುಡುಗನಿಗೆ ಆ ಕಾರ್ ಬಗ್ಗೆ ನನ್ನ ಬಗ್ಗೆ ಹೆಂಗೆ ಗೊತ್ತು ಅಂತ. ಆಗ್ರಾದಲ್ಲಿ TV ಪೇಪರ್ ಅಂತ ಫುಲ್ಲು ವೈರಲ್ ಆಗುತ್ತೆ. ಆವಾಗ ಇದೇ ವಿಷಯದ ಬಗ್ಗೆ ರಿಸರ್ಚ್ ಮಾಡ್ತಾ ಇರುವಂಥ ಕೆಲವು ವ್ಯಕ್ತಿಗಳಲ್ಲಿ ಮಿಸ್ ಅನ್ನೋ ಒಬ್ಬ ವಿದೇಶಿ ಮಹಿಳೆ
ಈ ವಿಷಯದ ಬಗ್ಗೆ ಓದಿ ಟಿ ವಿಲಿ ನೋಡಿ ಇದ್ರ ಬಗ್ಗೆ ರಿಸರ್ಚ್ ಮಾಡೋದ ಅಂತ ಆ ಹುಡುಗ ಇದ್ನಲ್ಲ ಅಲ್ಲಿಗೆ ಬರ್ತಾಳೆ. ಬಂದು ಆ ಹುಡುಗನ್ನ ಆ ಸುರೇಶ್ ವರ್ಮ ಅಂತಿದ್ರಲ್ಲ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾಳೆ. ಮನೆಗೆ ಕರ್ಕೊಂಡೋಗಿ ಎಲ್ಲರನ್ನೂ ವಿಚಾರಿಸ್ತಾರೆ ಮತ್ತು ಎಲ್ಲರ ಬಗ್ಗೆನೂ ಅವ್ನು ಕರೆಕ್ಟಾಗಿ ಹೇಳ್ತಾನೆ. ಆ ಹುಡುಗ ಮಾತಾಡ್ತಿದ್ದಂಥ ರೀತಿ ಮತ್ತು ಅವ್ನು ನಡ್ಕೊತಿದ್ದಂಥ ರೀತಿ ಎಲ್ಲ ಸತ್ತೋಗಿದ್ದಂಥ ಸುರೇಶ್ ವರ್ಮನ್ಗೆ ಮ್ಯಾಚ್ ಆಗ್ತಾ ಇರುತ್ತೆ. ಇವ್ರಿಗೆಲ್ಲ ಒಂಥರ ನಂಬಿಕೆ ಬರುತ್ತೆ, ಓಕೆ ಇವನು ಪುನರ್ಜನ್ಮ ತಾಳಿದ್ದಾನೆ, ಅಂದರೆ ಸುರೇಶ್ ವರ್ಮನೇ ಈಗ ಟಿ2 ಹುಟ್ಟಿದ್ದಾನೆ ಅಂತ. ಹಾಗೆ ನನ್ನನ್ನು ಸಾಯಿಸಿದ್ದು ಯಾರು ಅಂತಲೂ ಕೂಡ ಆ ಹುಡುಗ ಟಿ2 ಹೇಳ್ತಾನೆ. ಯಾರಪ್ಪ ಸಾಯಿಸಿದ್ದು ಅಂತಂದರೆ ಅವನ ಜೊತೆನೇ ಕೆಲಸ ಮಾಡ್ತಿದ್ದಂಥ ವ್ಯಕ್ತಿಗಳು. ಅವ್ರ ಬಯಲೇ ಕೇಸಾಗಿ ಅವರೆಲ್ಲ ಕೊನೆಗೆ ಜೈಲಿಗೂ ಕೂಡ ಹೋಗ್ತಾರೆ. ಈ ರಿಸರ್ಚ್ ಮಾಡ್ತಿರ್ತಾರಲ್ಲ, ಈ ಟಿ2ಗೆ ಬರ್ತ್ ಮಾರ್ಕ್ ಅಂತ ಇರುತ್ತೆ. ಈಗ ಹುಟ್ಟಾಗಿದ್ದಾನೆ ಕೆಲವೊಬ್ಬರಿಗೆ ಮಚ್ಚೆಗಳೆಲ್ಲ ಇರ್ತವೆ. ಈ ಸುರೇಶ್ ವರ್ಮ ಬುಲೆಟಾಗಿ ಸತ್ತಿದ್ರಲ್ಲ ಗೊತ್ತಾ, ಅಂದರೆ ಅವ್ರ ತಲೆಗೆ ಬುಲೆಟ್ ಹೋಗಿರುತ್ತೆ. ಅದೇ ಜಾಗದಲ್ಲಿ ಟಿ2ಗೆ ಒಂದು ಕಾಯಿನ್ ಅಷ್ಟಾಗಲೂ ತಲೆಯಲ್ಲಿ, ಅಂದರೆ ಲೆಫ್ಟ್ ಸೈಡಲ್ಲಿ ಒಂದು ಕಾಯಿನ್ ಅಷ್ಟಾಗಲ ಮಾರ್ಕ್ ಇರುತ್ತೆ. ಸುರೇಶ್ ವರ್ಮನ್ ಡೆತ್ ಸರ್ಟಿಫಿಕೇಟ್ ತಗೊಂಡು ನೋಡಿದಾಗಲೂ ಕೂಡ ಅವ್ರಿಗೆ ತಲೆಗೆ ಅದೇ ಜಾಗಕ್ಕೆ ಗುಂಡು ಬೀಸಿ ಸತ್ತಿರ್ತಾರೆ. ಕೊನೆಗೆ ಇದು ತುಂಬ ವೈರಲ್ ಆಗುತ್ತೆ ವಿಷಯ. ಕೆಲವೊಬ್ಬರು ನಂಬ್ತಾರೆ, ಕೆಲವೊಬ್ಬರು ನಂಬಲ್ಲ. ಕೆಲವೊಬ್ಬರು ಆಸ್ತಿಗೋಸ್ಕರ ಆ ಹುಡುಗನ್ನ ಕರ್ಕೊಬಂದು ಅವ್ರ ಅಪ್ಪ ಅಮ್ಮ ನಾಟಕ ಆಡಿಸಿದ್ದಾರೆ ಅಂತ ಹೇಳ್ತಾರೆ. ಇದ್ರ ಮುಂದಿನ ವಿಷಯ ಸಾಕು ಅನ್ಕೋತೀನಿ ಇಲ್ಲಿಗೆ. ಸೆಕೆಂಡ್ ಕೇಸ್ 2021 ಉತ್ತರ ಪ್ರದೇಶದ ನಾಗ್ಲಾ ಅಮರ್ ಸಿಂಗ್ ಅನ್ನೋ ಊರಲ್ಲಿ ಚಂದ್ರವೀರ್ ಅಲಿಯಾಸ್ ಚೋಟು ಅನ್ನೋ ಹುಡುಗ ಒಬ್ಬ ಜನಿಸ್ತಾನೆ. ಹುಟ್ಟಾಗ ನಾರ್ಮಲಾಗಿ ಇರ್ತಾನೆ. ಬೆಳೀತಾ ಬೆಳೀತಾ ನಾನು ಈ ಊರವನಲ್ಲ, ನಾನು ನಿಮ್ಮ ಮಗ ಅಲ್ಲ, ನಾನು ಬೇರೆ ಊರವನು, ಬೇರೆ ಊರಲ್ಲಿ ನೀರಲ್ಲಿ ಮುಳುಗಿ ಸತ್ತಿದೆ ಅಂತ ಹೇಳೋದಕ್ಕೆ ಶುರು ಮಾಡ್ತಾನೆ. ಫಸ್ಟು ಅವ್ರ ತಂದೆ ತಾಯಿ ಏನು ತಲೆ ಕೆಡಿಸ್ಕೊಳ್ಳಲ್ಲ. ಅವರಿಂದ 4 ವರ್ಷ ಏಜ್ ಆಗುತ್ತೆ. ಆವಾಗ ಅವನು ಇನ್ನೂ ಸೀರಿಯಸ್ಸಾಗಿ ಮಾತಾಡೋಕ್ಕೆ ಶುರು ಮಾಡ್ತಾನೆ. ಅಂತಂದರೆ ನಾನು ಈ ಊರವನೇ ಅಲ್ಲ, ನಾನು ನಿಮ್ಮ ಮಗ ಅಲ್ಲ, ನಮ್ಮೂರು ಉತ್ತರ ಪ್ರದೇಶದ ನಾಗ್ಲಾ ಜಿಲ್ಲೆಯ ಅಂತ ಒಂದು ಹಳ್ಳಿ ಇದೆ, ಅಲ್ಲಿ ನಾನು 13 ವರ್ಷದವನಿದ್ದಾಗ ನೀರಲ್ಲಿ ಮುಳುಗಿ ಸತ್ತಿದ್ದೆ. ನಮ್ಮ ತಂದೆ ಹೆಸರು ಪ್ರಮೋದ್ ಕುಮಾರ್ ಅಂತ. ನೀವೇನಾದ್ರು ನನ್ನ ಅಲ್ಲಿ ಕರ್ಕೊಂಡೋದ್ರೆ ನಾನು ನಮ್ಮ ತಂದೆನೇ ತೋರಿಸ್ತೀನಿ ಅಂತ ಹುಡುಗ ಹೇಳ್ತಾನೆ. ಇದೇ ರೀತಿ ಪ್ರತಿದಿನ ಹಿಂಸೆ ಕೊಡ್ತಾ ಇರ್ತಾನೆ ಅವರ ಮನೆ ಅಪ್ಪಂಗೆ, ಅಮ್ಮನಿಗೆ ಮತ್ತು ಆ ಊರವ್ರಿಗೆ ಎಲ್ರಿಗೂ. ನಾನು ನಿಮ್ಮ ಮಗ ಅಲ್ಲ, ನಾನು ಹೋದ ಜನ್ಮದಲ್ಲಿ ಸತ್ತಿದ್ದೆ, ನಾನು ಕರ್ಕೊಂಡೋಗಿ ಅಂತ. ಸರಿ ನೋಡೇ ಬಿಡೋದ ಅಂತ ಊರವರೆಲ್ಲ ಸೇರಿಕೊಂಡು ಅವನ್ನ ಆ ಊರಿಗೆ ಕರ್ಕೊಂಡು ಹೋಗ್ತಾರೆ. ಆ ಊರಲ್ಲಿರುವಂಥ ಪ್ರಮೋದ್ ಕುಮಾರ್ ಅನ್ನೋರು ಮನೆಗೆ ಕರ್ಕೊಂಡು ಹೋಗ್ತಾರೆ. ಹೋದ ತಕ್ಷಣ ಅವನು ನಾನೇ ನಿಮ್ಮ ಮಗ ರೋಹಿತ್, ಆ ಪ್ರಮೋದ್ ಕುಮಾರ್ ಅವರು ಅಂತಿರ್ತಾರಲ್ಲ ಗೊತ್ತಾ, ಅವ್ರ ಮಗ ರೋಹಿತ್ ಅನ್ನೋನು 13 ವರ್ಷದ ಹಿಂದೆ ಹುಡುಗ ಫ್ರೆಂಡ್ ಜೊತೆ ಈಜಕ್ಕೆ ಹೋಗಿ ನೀರಲ್ಲಿ ಮುಳುಗಿ ಸತ್ತೋಗಿರ್ತಾನೆ. ಇವನು ಇವಾಗ ಹೋಗಿ 3 ರಿಂದ 4 ವರ್ಷದ ಹುಡುಗ ಹೋಗಿ ನಾನೇ ನಿಮ್ಮ ಮಗ ರೋಹಿತ್ ಅಂತ ಹೇಳೋದಕ್ಕೆ ಶುರು ಮಾಡ್ತಾನೆ. ಬರೀ ಅವ್ರ ತಂದೆ ಮಾತ್ರ ಅಲ್ಲ, ಅವ್ರ ತಾಯಿ ಉಷಾದೇವಿ ಮತ್ತು ರೋಹಿತ್ ಅನ್ನೋ ಹುಡುಗ ಸತ್ತೋಗಿರ್ತಾನಲ್ಲ, ಅವನಿಗೆ ಒಬ್ಬಳು ತಂಗಿ ಕೂಡ ಇರ್ತಾಳೆ, ಅವಳನ್ನು ಕೂಡ ಕಂಡುಹಿಡಿತಾನೆ. ಇವ್ರಿಗೆಲ್ಲ ಆಶ್ಚರ್ಯ ಆಗುತ್ತೆ. 13 ವರ್ಷದಿಂದ ಸತ್ತೋಗಿದ್ದಂಥ ಮಗ ನನ್ನ ಮಗ ಅಂತ ಹೇಳ್ಕೊಂಡು ಬಂದಿದ್ದಾನಲ್ಲ ಈ ಹುಡುಗ ಯಾರು ಅಂತ. ನೀವೇ ನಮ್ಮ ತಂದೆ ತಾಯಿ ಅಂತ ಹೇಳಿದ ತಕ್ಷಣ ಈ ವಿಷಯ ಇಡೀ ಊರಿಗೆಲ್ಲ ಹಬ್ಬುತ್ತೆ. ಈ ರೀತಿ ಜನಗಳೆಲ್ಲ ಗುಂಪು ಕಟ್ಕೊಂಡು ಮನೆ ಮುಂದೆ ನಿಂತಿರ್ತಾರೆ. ಆವಾಗ ಅದೇ ರೋಡಲ್ಲಿ ಆ ಊರಿನ ಹೆಡ್ ಮಾಸ್ಟರ್ ಪಾಸ್ ಆಗ್ತಾ ಇರ್ತಾರೆ. ಆವಾಗ ಈ ಹುಡುಗ ಇರ್ತಾನಲ್ಲ ಬಿಟ್ಟು ಅವನು ಅವ್ರನ್ನ ಸುಭಾಷ್ ಮಾಸ್ಟರ್ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅವನು 13 ವರ್ಷದ ಹಿಂದೆ ಯಾವ ಥರ ಮಾತಾಡಿಸ್ತಿದ್ನೋ ಅದೇ ರೀತಿಯೇ ಆ ಮಾಸ್ಟರ್ನ ಮಾತಾಡಿಸ್ತಾನೆ. ಆವಾಗ ಅವ್ರು ಯಾರಪ್ಪ ನೀನು ಅಂತ ಕೇಳಿದಾಗ ನಾನು ರೋಹಿತ್ ಅಂತ 13 ವರ್ಷದಿಂದ ನಿಮ್ಮ ಶಾಲೆಯಲ್ಲೇ ಓದ್ತಾ ಇದ್ದೆ, ನೀರಲ್ಲಿ ಮುಳುಗಿ ಸತ್ತೋಗಿದೆ, ಇದು ನನ್ನ ಪುನರ್ಜನ್ಮ ಅಂತ ಹೇಳ್ತಾನೆ. ಅವ್ರಿಗೆ ಫುಲ್ಲು ಶಾಕ್ ಆಗುತ್ತೆ. ಏನು 3 ವರ್ಷದ ಹುಡುಗ 13 ವರ್ಷದ ಹಿಂದೆ ಸತ್ತೋಗಿದೆ ಅಂತ ಹೇಳ್ತಾ ಇದ್ದಾನಲ್ಲ ಅಂತ ಅಂದ್ಬಿಟ್ಟು. ಸರಿ ಇದೇ ರೀತಿ ಎಲ್ಲ ಊರಿಗೂ ಹಬ್ಬುತ್ತೆ ಇದೇ ವಿಷಯ. ಸರಿ ನೋಡೇ ಬಿಡೋದ ಅಂತ ಅಂದ್ಬಿಟ್ಟು ಅವನ್ನ ಪರೀಕ್ಷೆ ಮಾಡಬೇಕು ಅಂತಂದ್ಬಿಟ್ಟು ಅವನ್ನ ಶಾಲೆಗೆ ಕರ್ಕೊಂಡು ಹೋಗ್ತಾರೆ. ಅಂತಂದರೆ ಆ ಊರನ್ನ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾರೆ. ಸ್ಕೂಲಿಗೆ ಕರ್ಕೊಂಡೋದ್ಮೇಲೆ ಇವನ ಜೊತೆ ಓದಿದವ್ರು ಯಾರೂ ಅಲ್ಲಿರಲ್ಲ. ಯಾಕಂದರೆ 13 ವರ್ಷದ ಹಿಂದೆ ಸತ್ತೋಗಿದ್ದೀವನು. ಇವಾಗ ಅಲ್ಲಿ ಇವನ ಜೊತೆ ಓದಿರೋರು ಯಾರೂ ಕೂಡ ಇರೋದಿಲ್ಲ. ಇದ್ದಂಥ ಕೆಲವೊಬ್ಬರು ಟೀಚರ್ಸ್ ಇರ್ತಾರೆ, ಕೆಲವೊಬ್ರು ಹೊಂಟೋಗಿರ್ತಾರೆ, ಕೆಲವೊಬ್ಬರು ಟೀಚರ್ಸ್ ಇರ್ತಾರೆ. ಅವ್ರನ್ನೆಲ್ಲ ಗುರ್ತಿಡಿದು ನೀವು ಈ ಟೀಚರ್ ಅಲ್ವಾ, ಅವ್ರ ಹೆಸರನ್ನೆಲ್ಲ ಗುರ್ತಿಡಿದು ಹೇಳ್ತಾನೆ. ಓಕೆ, ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಫಸ್ಟ್ನೇ ವಿಡಿಯೋ ಅದು, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನು ಬೇರೆ ಬೇರೆ ರೀತಿ ವಿಡಿಯೋಗಳನ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ.